ಇದ್ದಕ್ಕಿದ್ದ ಹಾಗೆ ಮುಖ ಬಿಸಿ ಆಗ್ತಾ ಇದೆಯಾ? ರಾತ್ರಿ ಇಡೀ ಬೆವ್ತು ಎದ್ದು ಕೂತ್ಕೊಳ್ತಾ ಇದ್ದೀರಾ? ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ, ಅಸಹನೆ ಅಥವಾ ದುಃಖ ಆಗ್ತಾ ಇದೆಯಾ? ಇದೆಲ್ಲವೂ ಕೂಡ ಸಹಜ. ಯಾವ ಹಂತದಲ್ಲಿ ಗೊತ್ತಾ? ಮೆನೋಪಾಸ್ ಹಂತದಲ್ಲಿ. ಇದನ್ನೇ ನಾವು ಮೆನೋಪಾಸಲ್ ಸಿಂಡ್ರೋಮ್ ಅಂತ ಕೂಡ ಕರಿತೀವಿ. ಇದು ಜೀವನದ ಒಂದು ಅತ್ಯಂತ ಪರಿವರ್ತನೆಯ ಘಟ್ಟ. ಮೆನೋಪಾಸ್ ಅಂದ್ರೆ ನಿಮ್ಮ ಮಾಸಿಕ ಋತುಸ್ರಾವ ನಿಧಾನವಾಗಿ ನಿಲ್ಲೋ ಅಂತ ಹಂತ. ಈ ಸಮಯದಲ್ಲಿ ದೇಹದಲ್ಲಿ ಹಾರ್ಮೋನ್ಗಳು, ಅದರಲ್ಲೂ ವಿಶೇಷವಾಗಿ ಈಸ್ಟ್ರೋಜನ್ ಕಡಿಮೆ ಆಗ್ತಾ ಬರುತ್ತೆ. ಈ ಹಾರ್ಮೋನಲ್ ಬದಲಾವಣೆ ದೇಹಕ್ಕೂ ಮತ್ತು ಮನಸ್ಸಿನ ಮೇಲೆ ಎರಡರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಆಯುರ್ವೇದ ದೃಷ್ಟಿಯಲ್ಲಿ ಹೇಳೋದಾದ್ರೆ ಈ ಹಂತದಲ್ಲಿ ಸಾಮಾನ್ಯವಾಗಿ ಪಿತ್ತದೋಷ ಹೆಚ್ಚಾಗತ್ತೆ. ಈ ಹಂತದಲ್ಲಿ ಸಾಮಾನ್ಯವಾಗಿ ಪಿತ್ತ ಲಕ್ಷಣಗಳಾದಂತಹ ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ, ಅಂದ್ರೆ ಏಕಾಏಕಿ ಮುಖ ಎಲ್ಲ ಬಿಸಿಯಾದಂತಹ ಅನುಭವ, ಹೆಚ್ಚು ಬೆವರೋ ಅಂತಹ ಅನುಭವ, ಕೋಪ ಅಥವಾ ಚಡಪಡಿಕೆ, ಅಸಹನೆ, ಇವನ್ ನಿದ್ರಾಹೀನತೆ, ಇವುಗಳನ್ನೆಲ್ಲ ಕೂಡ ನೋಡ್ತೀವಿ. ಆದ್ರೆ ನೆನ್ಪಿರ್ಲಿ, ಪ್ರತಿ ಮಹಿಳೆಯ ದೇಹ ಪ್ರಕೃತಿ ವಿಭಿನ್ನವಾಗಿರುತ್ತೆ. ಹಾಗಾಗಿ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗತ್ತೆ. ಈಗ ವಾತ ಹೆಚ್ಚಾದಂತ ಸ್ಥಿತಿ ಅಥವಾ ಕಫ ಹೆಚ್ಚಾದಂತ ಸ್ಥಿತಿನಲ್ಲಿ ದೇಹ ಮೈಭಾರ ಆಗುವಂಥದ್ದು, ಮೈಕೈ ನೋವು ಬರುವಂಥದ್ದು ಇವುಗಳನ್ನು ಕೂಡ ಕಾಣಿಸ್ಕೋಬಹುದು. ಆಯುರ್ವೇದದ ಮೂಲಕ ಸುಲಭವಾಗಿ ಈ ಮೆನೋಪಾಸಲ್ ಸಿಂಡ್ರೋಮ್ಗೆ ಚಿಕಿತ್ಸೆನ ಮಾಡ್ಕೋಬಹುದು. ಎಲ್ಲರಿಗೂ ಒಂದೇ ತರ ಚಿಕಿತ್ಸೆ ಕೂಡ ಅವಶ್ಯಕತೆ ಇಲ್ಲ. ಲಘುವಾದ ಲಕ್ಷಣಗಳಿದ್ರೆ ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತ ಕೆಲವೊಂದನ್ನ ಅನುಸರಿಸಬಹುದು. ನಮ್ಮ ಚಾನೆಲ್ ನಲ್ಲಿ ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ ಧಾನ್ಯಕ ಹಿಮವನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ, ಅಂದ್ರೆ ಧನಿಯಾ ನೀರು, ಇದು ಪಿತ್ತವನ್ನ ಶಮನ ಮಾಡತ್ತೆ, ದೇಹದ ಬಿಸಿಯನ್ನ ಕಡಿಮೆ ಮಾಡತ್ತೆ. ಅದೇ ಮಧ್ಯಮ ಅಥವಾ ಮಾಡರೇಟ್ ಸಿಂಪ್ಟಮ್ಸ್ ಗಳಿದ್ರೆ ಆಗ ಶಮನ ಚಿಕಿತ್ಸೆಗಳು, ಅಂದ್ರೆ ವೈದ್ಯರ ಬಳಿ ಸಲಹೆಯನ್ನ ತಗೊಂಡು ಕಷಾಯ, ಚೂರ್ಣ, ಲೇಹ ಇಂಥವುಗಳನ್ನ ತಗೊಂಡ್ರೆ ಸಾಕಾಗತ್ತೆ. ಅದೇ ತೀವ್ರತರವಾದಂತಹ ಸಿವಿಯರ್ ಮೆನೋಪಾಸಲ್ ಸಿಂಪ್ಟಮ್ಸ್ ಗಳಿದ್ರೆ ಆಗ ವಿರೇಚನದಂತಹ ಚಿಕಿತ್ಸೆ, ಪಿತ್ತವನ್ನ ಹೊರಹಾಕ್ಲಿಕ್ಕೆ ಬೇಕಾಗತ್ತೆ. ಆಕ್ಚುಲಿ ಮೆನೋಪಾಸ್ ಒಂದು ರೋಗ ಅಲ್ಲ, ಅದಕ್ಕೆ ಹೆದರೋ ಅವಶ್ಯಕತೆ ಕೂಡ ಇಲ್ಲ. ಇದು ಮಹಿಳೆಯ ಜೀವನದ ಒಂದು ಹೊಸ ಅಧ್ಯಾಯ. ಸರಿಯಾದ ಆಯುರ್ವೇದ ಮಾರ್ಗದರ್ಶನದಲ್ಲಿ ಈ ಹಂತವನ್ನ ಸುಖವಾಗಿ ಸಮತೋಲನದಿಂದ ನಿಭಾಯಿಸಬಹುದು ಮತ್ತು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಆಯುರ್ವೇದ ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಕೂಡ ನಿಮ್ ಜೊತೆಗಿರುತ್ತೆ. ಇಂತಹ ಮತ್ತಷ್ಟು ಆಯುರ್ವೇದದ ಕುರಿತು ಮಾಹಿತಿಗಾಗಿ ಆಯುಶೀಲವನ್ನ ಫಾಲೋ ಮಾಡಿ.